ನ್ಯೂಯಾರ್ಕ್ ನಗರದ ಮಧ್ಯಭಾಗದಲ್ಲಿ ಒಂದು 7 ಅಂತಸ್ತಿನ ಮನೆಯಿದೆ. ನೋಡಕ್ಕೆ ಇದೊಂದು ಐಷಾರಾಮಿ ಬಂಗಲೆ ಅಷ್ಟೇ. ಆದ್ರೆ ಇದರ ಗೋಡೆಗಳ ಹಿಂದೆ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸೋ ಕರಾಳ ರಹಸ್ಯಗಳ ಒಂದು ದೊಡ್ಡ ಜಾಲವೇ ಅಡಗಿದೆ. ಈ ಮನೆಯೊಳಗೆ ಕಾಲಿಡೋಕು ಮುಂಚೆನೇ ಏನೋ ಒಂಥರ ವಿಚಿತ್ರ ಅನುಭವ ಆಗತ್ತೆ. ಯಾಕಂದ್ರ ನಿಮ್ಮನ್ನ ಸ್ವಾಗತಿಸೋದು ಡಜನ್ಗಟ್ಲೆ ನಕಲಿ ಕಣ್ಣುಗಳು. ಇದು ಕೇವಲ ಒಂದು ಡೆಕೋರೇಷನ್ನಾ ಅಥವಾ ಒಳಗಡೆ ಇರೋ ಕಣ್ಗಾವಲಿನ ಒಂದು ಮುನ್ಸೂಚನೆಯಾ? ಸರಿ, ಒಳಗೆ ಕಾಲಿಟ್ರೆ ಆ ವಿಚಿತ್ರತೆ ಇನ್ನೂ ಹೆಚ್ಚಾಗತ್ತೆ. ಹಾಲ್ನ ಮಧ್ಯದಲ್ಲೇ ಒಂದು ಗೊಂಬೆ ತರ ಕಾಣೋ ವಧುವಿನ ಶಿಲ್ಪವನ್ನ ಹಗ್ಗದಿಂದ ನೇತು ಹಾಕಲಾಗಿದೆ. ಇದನ್ನ ನೋಡಿದ್ರೆ ಇದೊಂದು ಕಲಾಕೃತಿಯ ಅಥವಾ ಯಾವುದೋ ವಿಕೃತ ಮನಸ್ಸಿನ ಸಂಕೇತನ ಅನ್ನೋ ಪ್ರಶ್ನೆ ಮೂಡುತ್ತೆ. ಆದ್ರೆ ಎಲ್ಲಕ್ಕಿಂತ ಶಾಕಿಂಗ್ ವಿಷಯ ಬೇರೆ ಇದೆ. ಈ ಮನೆಯ ಪ್ರತಿಯೊಂದು ಬೆಡ್ರೂಮ್, ಪ್ರತಿಯೊಂದು ಬಾತ್ರೂಮ್, ಅಷ್ಟೇ ಯಾಕೆ ಮಲ್ಗೋ ಹಾಸಿಗೆಗಳ ಮೇಲೂ ಸಹ ಸೀಕ್ರೆಟ್ ಕ್ಯಾಮ್ರಾಗಳನ್ನ ಅಳವಡಿಸಲಾಗಿತ್ತು. ಅಂದ್ರೆ ಇಲ್ಲಿ ಪ್ರೈವಸಿ ಅನ್ನೋ ಮಾತೇ ಇರಲಿಲ್ಲ. ಹಾಗಾದ್ರೆ ಇಂಥ ಒಂದು ರಹಸ್ಯದ ಮನೆಯ ಮಾಲೀಕ ಯಾರು? ಅವರೇ ಜೆಫ್ರಿ ಎಪ್ಸ್ಟೀನ್. ಈ ಮನೆ ಕೇವಲ ಅವರ ನಿವಾಸ ಆಗಿರಲಿಲ್ಲ. ಇದು ಜಗತ್ತಿನ ಅತ್ಯಂತ ಪವರ್ಫುಲ್ ಮತ್ತು ಶ್ರೀಮಂತ ವ್ಯಕ್ತಿಗಳು ಸೇರುತ್ತಿದ್ದ ಒಂದು ಶಕ್ತಿ ಕೇಂದ್ರವಾಗಿತ್ತು. ಅವರ ಕಾಂಟ್ಯಾಕ್ಟ್ ಲಿಸ್ಟ್ ಎಷ್ಟೊಂದು ದೊಡ್ಡದಿತ್ತು ಅನ್ನೋದಕ್ಕೆ ಅವರ ಮನೆಯ ಗೋಡೆಗರ ಮೇಲಿದ್ದ ಫೋಟೋಗಳೇ ಸಾಕ್ಷಿ. ಪೋಪ್ ಜಾನ್ ಪಾಲ್ II ಇಂದ ಹಿಡಿದು ಅಮೆರಿಕದ ಅಧ್ಯಕ್ಷರಾಗಿದ್ದ ಬಿಲ್ ಕ್ಲಿಂಟನ್ ಮತ್ತು ಡೊನಾಲ್ಡ್ ಟ್ರಂಪ್, ಟೆಕ್ ದೈತ್ಯ ಇಲಾನ್ ಮಸ್ಕ್, ಅಷ್ಟೇ ಅಲ್ಲ ಸೌದಿ ರಾಜಮನೆತನದ ರಾಜಕುಮಾರ ಕೂಡ ಅವರ ಆಪ್ತರ ವಲಯದಲ್ಲಿದ್ರು. ಇಷ್ಟೆಲ್ಲ ಪ್ರಭಾವಶಾಲಿಗಳ ಜೊತೆ ಸಂಪರ್ಕ ಇಟ್ಕೊಂಡಿದ್ದ ಇವರ ಹಿಂದಿನ ಕರಾಳ ಸತ್ಯ ಏನು? ಜೆಫ್ರಿ ಎಪ್ಸ್ಟೀನ್ ಒಬ್ಬ ಶಿಕ್ಷೆಗೊಳಗಾದ ಕ್ರಿಮಿನಲ್. ನೂರಾರು ಅಪ್ರಾಪ್ತ ವಯಸ್ಕರು ಮತ್ತು ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಒಂದು ದೊಡ್ಡ ಸೆಕ್ಸ್ ಟ್ರಾಫಿಕಿಂಗ್ ಜಾಲವನ್ನೇ ನಡೆಸ್ತಿದ್ದ. ಇದುವೇ ಈ ಇಡೀ ಹಗರಣದ ಕೇಂದ್ರಬಿಂದು. ಇತ್ತೀಚೆಗೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಾವಿರಾರು ಪುಟಗಳ ಕೋರ್ಟ್ ಡಾಕ್ಯುಮೆಂಟ್ಸ್ಗಳನ್ನ ಪಬ್ಲಿಕ್ ಆಗಿ ರಿಲೀಸ್ ಮಾಡಲಾಗಿದೆ. ಈ ಫೈಲ್ಗಳು ಈ ಕರಾಳ ಜಾಲದ ಬಗ್ಗೆ ಇನ್ನಷ್ಟು ಹೊಸ ಮತ್ತು ಆಘಾತಕಾರಿ ಸತ್ಯಗಳನ್ನ ಹೊರಹಾಕಿವೆ. ಈ ಡಾಕ್ಯುಮೆಂಟ್ಸ್ನ ಪ್ರಮಾಣವನ್ನ ಒಮ್ಮೆ ಊಹಿಸ್ಕೊಳ್ಳಿ. ಬರೋಬ್ಬರಿ 30 ಲಕ್ಷಕ್ಕೂ ಹೆಚ್ಚು ಪುಟಗಳು. ಈ ಸಂಖ್ಯೆಯೇ ಈ ಪ್ರಕರಣ ಎಷ್ಟು ಆಳವಾಗಿದೆ ಮತ್ತೆ ಎಷ್ಟು ವಿಸ್ತಾರವಾಗಿದೆ ಅನ್ನೋದನ್ನ ತೋರಿಸುತ್ತೆ. ಬರೀ ಡಾಕ್ಯುಮೆಂಟ್ಸ್ ಅಷ್ಟೇ ಅಲ್ಲ, 1,80,000ಕ್ಕೂ ಹೆಚ್ಚು ಫೋಟೋಗಳನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಇವುಗಳಲ್ಲಿ ಇನ್ಯಾವೆಲ್ಲ ರಹಸ್ಯಗಳು ಅಡಗಿದ್ದಾವೋ? ಬಹುಶಃ ಈ ಫೈಲ್ಸ್ ರಿಲೀಸ್ನ ಅತ್ಯಂತ ದೊಡ್ಡ ವಿಷಯ ಅಂದ್ರೆ ಈ ಹಗರಣದಲ್ಲಿ ಈ ಹಿಂದೆ ಕೇಳಿಬರದಿದ್ದ ಕೆಲವು ಹೊಸ ಮತ್ತು ಉನ್ನತ ಮಟ್ಟದ ಅಂತಾರಾಷ್ಟ್ರೀಯ ಹೆಸರುಗಳು ಈಗ ಬೆಳಕಿಗೆ ಬಂದಿರೋದು. ಹಾಗಾದ್ರೆ ಈ ಫೈಲ್ಗಳು ಬಯಲು ಮಾಡಿರುವ ಆ ಜಾಗತಿಕ ಜಾಲ ಯಾವುದು? ಈ ಪ್ರಭಾವಿ ವ್ಯಕ್ತಿಗಳ ನಡುವಿನ ಸಂಪರ್ಕಗಳು ಮತ್ತು ಪಿತೂರಿಗಳ ಬಗ್ಗೆ ಈ ದಾಖಲೆಗಳು ಏನ್ ಹೇಳುತ್ತವೆ? ನೋಡೋಣ ಬನ್ನಿ. ಎಪ್ಸ್ಟೀನ್ ತನ್ನ ಮನೆಗೆ ಬರ್ತಿದ್ದ ಅತಿಥಿಗಳನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ನಾ? ಸಂತ್ರಸ್ತರೊಬ್ಬರು ಕೊಟ್ಟ ಈ ಹೇಳಿಕೆ ಆ ಅನುಮಾನವನ್ನ ಇನ್ನಷ್ಟು ಗಟ್ಟಿ ಮಾಡುತ್ತೆ. ಅವರ ಪ್ರಕಾರ ಎಪ್ಸ್ಟೀನ್ ಮನೆಯ ಮಾನಿಟರ್ಗಳಲ್ಲಿ ಬರೀ ಟಾಯ್ಲೆಟ್, ಬೆಡ್ ಅಂತ ನಿರಂತರವಾಗಿ ಕಣ್ಗಾವಲಿನ ದೃಶ್ಯಗಳೇ ಕಾಣಿಸ್ತಾ ಇದ್ವಂತೆ. ಉದಾಹರಣೆಗೆ ಬಿಲ್ ಗೇಟ್ಸ್ ಅವರನ್ನೇ ತೆಗೆದುಕೊಳ್ಳಿ. ಅವರು ಪಬ್ಲಿಕ್ ಆಗಿ ಎಪ್ಸ್ಟೀನ್ ಜೊತೆ ನನಗೆ ಯಾವುದೇ ವ್ಯವಹಾರವಾಗಲಿ ಸ್ನೇಹವಾಗಲಿ ಇರ್ಲಿಲ್ಲ ಅಂತ ಹೇಳಿದ್ರು. ಆದ್ರೆ ಫೈಲ್ಸ್ ಹೇಳೋದೇ ಬೇರೆ ಕಥೆ. ಎಪ್ಸ್ಟೀನ್ಗೆ ಶಿಕ್ಷೆಯಾದ ನಂತರವೂ ಗೇಟ್ಸ್ ಹಲವು ಬಾರಿ ಅವರನ್ನ ಭೇಟಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಅವರ ಪ್ರೈವೇಟ್ ಪ್ಲೇನ್ನಲ್ಲೂ ಪ್ರಯಾಣಿಸಿದ್ದಾರೆ ಅಂತ ದಾಖಲೆಗಳು ಹೇಳ್ತವೆ. ಇವರ ಸಂಭಾಷಣೆಗಳು ಎಷ್ಟೊಂದು ಆತಂಕಕಾರಿಯಾಗಿದ್ದುವು ಅನ್ನೋದಕ್ಕೆ ಉದ್ಯಮಿ ರಿಚರ್ಡ್ ಬ್ರಾನ್ಸನ್ ಕಳಿಸಿದ್ದ ಈ ಇಮೇಲ್ ಒಂದು ಉದಾಹರಣೆ. 2013ರಲ್ಲಿ ಅವರು ಎಪ್ಸ್ಟೀನ್ಗೆ ಹೀಗೆ ಬರೆದಿದ್ರು: ನಿನ್ನನ್ನು ನೋಡಕ್ಕೆ ಇಷ್ಟಪಡ್ತೀನಿ, ಆದ್ರ ನೀನು ನಿನ್ನ ಹೆರಮನ್ನು ಕರ್ಕೊಂಡ್ಬಂದ್ರೆ ಮಾತ್ರ. ಈಗ ಭಾರತದ ಸಂಪರ್ಕದ ಕಡೆಗೆ ಗಮನ ಹರಿಸೋಣ. ಮೇ 2019, ಕೇವಲ ಕೆಲವೇ ದಿನಗಳಲ್ಲಿ ನಡೆದ ಘಟನೆಗಳ ಸರಮಾಲೆ ಇದು. ಮೇ 20ರಂದು ಎಪ್ಸ್ಟೀನ್ ಟ್ರಂಪ್ ಅವರ ಸಲಹೆಗಾರ ಆಗಿದ್ದ ಸ್ಟೀವ್ ಬ್ಯಾನನ್ಗೆ ಮೋದಿ ಕಡೆಯಿಂದ ಯಾರೋ ನನ್ನನ್ನ ಭೇಟಿಯಾಗೋಗ್ ಬರ್ತಿದ್ದಾರೆ ಅಂತ ಹೇಳ್ತಾನೆ. ಮೇ 23ರಂದು ಉದ್ಯಮಿ ಅನಿಲ್ ಅಂಬಾನಿ ಎಪ್ಸ್ಟೀನ್ ಮನೆಗೆ ಹೋಗ್ತಾರೆ. ಅದೇ ರಾತ್ರಿ ಎಪ್ಸ್ಟೀನ್ ಬ್ಯಾನನ್ಗೆ ಮೆಸೇಜ್ ಮಾಡ್ತಾನೆ, ಮೋದಿ ಮೀಟಿಂಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ. ಹೀಗೆ 4 ದಿನಗಳಲ್ಲಿ ನಡೆದ ಈ ಮಾತುಕತೆಗಳು ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತೆ. ಆ ಮಾತುಕತೆಗಳ ಮಧ್ಯೆ ಎಪ್ಸ್ಟೀನ್ ಕಡೆಯಿಂದ ಬ್ಯಾನನ್ಗೆ ಹೋದ ಅತ್ಯಂತ ಸ್ಫೋಟಕ ಮೆಸೇಜ್ ಅಂದ್ರೆ ಇದು: ಮೋದಿ ಒಪ್ಪಿದ್ದಾರೆ. ಹಾಗಾದ್ರೆ ಇದು ಭಾರತದ ವಿದೇಶಾಂಗ ನೀತಿಯ ಮೇಲೆ ಪ್ರಭಾವ ಬೀರಲು ನಡೆದ ಒಂದು ಪ್ರಯತ್ನವಾಗಿತ್ತ? ಈ ಒಂದು ಲೈನ್ ರಾಜಕೀಯ ವಲಯದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಹಾಗಾದ್ರೆ ಭಾರತದ ಪ್ರಮುಖರ ಸಂಪರ್ಕದ ಸ್ವರೂಪ ಹೇಗಿತ್ತು? ಅನಿಲ್ ಅಂಬಾನಿ ಮತ್ತು ಹರ್ದೀಪ್ ಸಿಂಗ್ ಪುರಿ ಇಬ್ರೂ ಎಪ್ಸ್ಟೀನ್ ಜೊತೆ ನೇರ ಸಂಪರ್ಕದಲ್ಲಿದ್ರು.
ಅಂಬಾನಿಯವರನ್ನ ಮೋದಿಯವರ ವ್ಯಕ್ತಿ ಅಂತ ಕರೆದ್ರೆ ಪುರಿಯವರನ್ನ ಭಾರತದಲ್ಲಿ ನಿಮ್ಮ ವ್ಯಕ್ತಿ ಅಂತ ಪರಿಚಯಿಸಲಾಗಿತು. ಪ್ರಧಾನಿ ಮೋದಿಯವರ ಹೆಸರು ಎಲ್ಲೂ ನೇರವಾಗಿಲ್ಲದಿದ್ರೂ ಪಾಲಿಸಿಗಳ ಮೇಲೆ ಪ್ರಭಾವ ಬೀರುವ ವಿಷಯದಲ್ಲಿ ಅವರ ಹೆಸರು ಪರೋಕ್ಷವಾಗಿ ಹಲವು ಬಾರಿ ಪ್ರಸ್ತಾಪವಾಗಿದೆ. ಈ ಹಗರಣದಿಂದ ಅತಿ ಹೆಚ್ಚು ಪರಿಣಾಮ ಎದುರಿಸಿದ ಪ್ರಭಾವಿ ವ್ಯಕ್ತಿಯಂದ್ರೆ ಅದು ಬ್ರಿಟನ್ನ ರಾಜಮನೆತನದ ಪ್ರಿನ್ಸ್ ಆಂಡ್ರ್ಯೂ. ಅವರ ಮೇಲೆ ಗಂಭೀರ ಆರೋಪಗಳು ಬಂದ ನಂತರ ಅವರು ತಮ್ಮ ಎಲ್ಲ ರಾಜಮನೆತನದ ಬಿರುದುಗಳನ್ನ, ಸೈನಿಕ ಹುದ್ದೆಗಳನ್ನ ಕಳೆದುಕೊಳ್ಳಬೇಕಾಯಿತು. ಅಷ್ಟೇ ಅಲ್ಲ, ಸಂತ್ರಸ್ತೆಗೆ ಕೋಟ್ಯಾಂತರ ರೂಪಾಯಿ ಪರಿಹಾರ ನೀಡಿ ಕೇಸನ್ನ ಸೆಟಲ್ ಮಾಡ್ಕೊಳ್ಳಬೇಕಾಯಿತು. ಈ ಫೈಲ್ಗಳ ಒಳಗೆ ಡೊನಾಲ್ಡ್ ಟ್ರಂಪ್ ಅವರ ಹೆಸರು ಎಷ್ಟು ಬಾರಿ ಉಲ್ಲೇಖವಾಗಿದೆ ಗೊತ್ತಾ? 1, 2 ಬಾರಿಯಲ್ಲ, ಬರೋಬ್ಬರಿ 4500 ಬಾರಿ. ಈ ಹಗರಣದಲ್ಲಿ ಕೆಲವು ಅನಿರೀಕ್ಷಿತ ಹೆಸರುಗಳು ಸಹ ಸೇರಿವೆ. ಉದಾಹರಣೆಗೆ, ಆಧ್ಯಾತ್ಮಿಕ ಗುರು ದೀಪಕ್ ಚೋಪ್ರಾ. ಅವರು ಎಪ್ಸ್ಟೀನ್ಗೆ ಕಳುಹಿಸಿದ್ದ ಇಮೇಲ್ನಲ್ಲಿ ಹೀಗೆ ಬರೆದಿದ್ರು: ದೇವರು ಒಂದು ಕಲ್ಪನೆ, ಮುದ್ದಾದ ಹುಡುಗಿಯರು ನಿಜ. ನೋಡಿ, ಇಷ್ಟೆಲ್ಲ ಮಾಹಿತಿ ಹೊರಬಂದ್ರೂ ಈ ಪ್ರಕರಣದಲ್ಲಿ ಇನ್ನೂ ಉತ್ತರ ಸಿಗದಂತಹ ಅನೇಕ ಪ್ರಶ್ನೆಗಳು ಹಾಗೆಯೇ ಉಳ್ಕೊಂಡಿವೆ. ಹಾಗಾದ್ರೆ ಆ ಬಗೆಹರಿಯದ ರಹಸ್ಯಗಳು ಯಾವುವು? ಈ ಫೈಲ್ಗಳು ಹಲವು ಪ್ರಶ್ನೆಗಳನ್ನ ನಮ್ಮ ಮುಂದೆ ಇಟ್ಟಿವೆ. ಮೊದಲನೆಯದಾಗಿ, ಇನ್ನೂ ಬಿಡುಗಡೆಯಾಗದ ಆ 40% ಫೈಲ್ಸ್ನಲ್ಲಿ ಏನಿದೆ? ಎರಡನೆಯದಾಗಿ, ಎಪ್ಸ್ಟೀನ್ ಜೊತೆ ಅಷ್ಟೆಲ್ಲಾ ಜನ ಇದ್ರೂ ಕೇವಲ ಒಬ್ಬ ಸಹಚರರಿಗೆ ಮಾತ್ರ ಶಿಕ್ಷೆಯಾಗಿದ್ದೇಕೆ? ಮತ್ತು ಆ ಬ್ಲ್ಯಾಕ್ಮೇಲ್ ಜಾಲದ ನಿಜವಾದ ವಿಸ್ತಾರ ಎಷ್ಟಿತ್ತು? ಈ ಪ್ರಶ್ನೆಗಳಿಗೆ ಉತ್ತರ ಇನ್ನೂ ಸಿಕ್ಕಿಲ್ಲ. ಇದೆಲ್ಲವನ್ನೂ ನೋಡಿದಾಗ ಒಂದು ಮೂಲಭೂತ ಪ್ರಶ್ನೆ ಏಳುತ್ತೆ: ಇದು ಕೇವಲ ಜೆಫ್ರಿ ಎಪ್ಸ್ಟೀನ್ ಅನ್ನೋ ಒಬ್ಬ ಕೆಟ್ಟ ವ್ಯಕ್ತಿಯ ಕಥೆಯನ್ನ, ಅಥವಾ ದಶಕಗಳ ಕಾಲ ಆತನನ್ನ ಮತ್ತು ಆತನಂತವರನ್ನ ರಕ್ಷಿಸುತ್ತಲೇ ಬಂದಿರುವ ಒಂದು ದೊಡ್ಡ ಸಿಸ್ಟಮ್ನ ಕಥೆನಾ? ಮತ್ತು ಕೊನೆಯದಾಗಿ, ಈ ಇಡೀ ಪ್ರಕರಣದ ಕೇಂದ್ರದಲ್ಲಿರೋ ಬಗೆಹರಿಯದ ರಹಸ್ಯ: ಜೆಫ್ರಿ ಎಪ್ಸ್ಟೀನ್ ಜೈಲಿನಲ್ಲಿ ಸತ್ತಿದ್ದು ಆತ್ಮಹತ್ಯೆಯಿಂದನಾ, ಅಥವಾ ಆತನಿಗೆ ಗೊತ್ತಿದ್ದ ಸತ್ಯಗಳನ್ನ ಶಾಶ್ವತವಾಗಿ ಮುಚ್ಚಿಹಾಕೋಕೆ ನಡೆದ ಕೊಲೆನಾ? ಈ ಪ್ರಶ್ನೆಗೆ ಉತ್ತರ ಸಿಗೋವರೆಗೂ ಈ ಕಥೆ ಮುಗಿಯೋದಿಲ್ಲ.